ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಬೇಗ ಬೇಗ ಪಟಾಫಟ್ ಅಂತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ನಾನು ವಿಡಿಯೋ ಮಾಡ್ತಾ ಇರೋದು ನಮ್ಮ ಹಳ್ಳಿ ಊರಲ್ಲಿ. ಏನಂದರೆ ನಮ್ಮ ದೊಡ್ಡಪ್ಪನ ಮಗಳದು ಮದುವೆ ಇತ್ತು. ಹಾಗಾಗಿ ನಮ್ಮ ಮದುವೆಗೆ ನಾವು ಇಲ್ಲಿ ಸಿಟಿಯಿಂದ ಹಳ್ಳಿಗೆ ಹೋಗಿದ್ದೀವಿ. ಅಲ್ಲಿ ನಾವು ಯಾವ ಥರ ಮದುವೆಯನ್ನು ಮಾಡಿದ್ವಿ, ಏನೇನೆಲ್ಲ ಪ್ರಿಪ್ರೇಷನ್ ನಡೀತು, ಹೇಗೆಲ್ಲ ಆಯಿತು ಅಂತ ನಿಮ್ಮ ಜೊತೆ ನಾನಿವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ನಾವು ಬೆಂಗಳೂರಿಂದ ಬಸ್ ಹತ್ತಿಬಿಟ್ಟು ನಾವು ಇಲ್ಲಿ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಯಾಕೆಂದರೆ ನಮ್ಮ ಊರು ಹಳ್ಳಿಯಾಗಿರೋದ್ರಿಂದ ನಮ್ಮ ಹಳ್ಳಿ ಒಳಗಡೆ ಬಸ್ಸು ಹೋಗೋದಿಲ್ಲ. ಹಾಗಾಗಿ ನಾವು ಇಲ್ಲಿ ನೈಟ್ ಹತ್ತಿ ಬೆಳಗ್ಗೆ ನಮ್ಮದು ಮೇನ್ ಸಿಟಿ ಏನು ಬರುತ್ತೆ ಅಲ್ಲಿ ಇಳಿದ್ಬಿಟ್ಟು ಕುತ್ಕೊಂಡು ನೋಡ್ತಿರ್ಬೋದು. ಬಸ್ಸೆಲ್ಲ ನಾವು ಬೆಳಗ್ಗೆ 6 o'clock ಬಂದಿದ್ದೀವಿ. ಹಾಗಾಗಿ ಇನ್ನೂ ಯಾವುದೇ ಬಸ್ಸು ಹೋಗ್ತಾ ಇಲ್ಲ. ನಾವು ಊರಿಗೆ ಹೋಗೋ ಬಸ್ಸು ಎಲ್ಲೇ ನಿಂತ್ಕೊಂಡಿದೆ. ನೆಕ್ಸ್ಟು ಮನೆಗೆ ಬಂದ್ವಿ ಫ್ರೆಂಡ್ಸ್. ಮನೆಗೆ ಬಂದುಬಿಟ್ಟು ಮೆಹಂದಿ ಎಲ್ಲ ಹಾಕ್ಕೊಂಡು ಹಾಗೆ ನಮ್ಮ ದೊಡ್ಡಪ್ಪನ ಮಗಳ ಮದುವೆಗೆ ಪ್ರಿಪ್ರೇಷನ್ ನೋಡ್ತಿರ್ಬೋದು. ಎಲ್ಲ ರೆಡಿಯಾಗಿದೆ. ಅರಿಶಿನ ಹಚ್ಚೋ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಎಷ್ಟು ತುಂಬ ಬೇಜಾರಾಗುತ್ತೆ. ಯಾಕಂದರೆ ಹುಟ್ಟಿ ಬೆಳೆದಿರೋ ಮನೆಯನ್ನು ಬಿಟ್ಟು ಹೋಗಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಹುಟ್ಟಿದಾಗಿಂದ ಇಲ್ಲಿ ತನಕ ಒಂದು ಏಜ್ ಬರೋ ತನಕನೂ ಎಷ್ಟು ನಾವು ತಂದೆ ತಾಯಿ ಜೊತೆಗೆ ಎಷ್ಟು ಕಾಲವನ್ನು ಕಳೆದಿರ್ತೀವಿ. ಅದೇ ಮನೇನ ಬಿಟ್ಟು ಹೋಗಬೇಕು, ಇನ್ನು ಕೊನೆ ತನಕ ಅಲ್ಲೇ ಇರಬೇಕಂದ್ರೆ ಎಷ್ಟು ಬೇಜಾರಾಗುತ್ತೆ, ಎಷ್ಟು ದುಃಖ ಆಗುತ್ತೆ ಅಂದರೆ ಪ್ರತಿಯೊಂದು ಹೆಣ್ಮಕ್ಳಿಗೂ ಇದೊಂದು ಬಿಡೋಕ್ಕಾಗದಿರೋ ಅಂಥ ಒಂದು ಕೆಲಸ ಅಂತಲೇ ಹೇಳ್ಬೋದು. ಯಾಕೆಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಇದು ಬಂದೇ ಬರುತ್ತೆ. ಹೆಣ್ಮಕ್ಳಿಗೆ ಒಂದು ಟೈಮು ಮದುವೆ ಅನ್ನೋದೊಂದು ಬಂದರೆ ಏನೋ ಒಂದು ಕಳ್ಕೊಂಡಂಗೆ ಆಗ್ಬಿಡುತ್ತೆ. ಎಲ್ಲನೂ ಬಿಟ್ಟು ಹೋಗಬೇಕು, ಹುಟ್ಟಿ ಬೆಳೆದಿರೋಂಥ ಮನೆಯನ್ನು ಬಿಟ್ಟು ಹೋಗಬೇಕು, ತಂದೆ ತಾಯಿನ ಬಿಟ್ಟಿರಬೇಕು, ಅಕ್ಕ ತಮ್ಮ ಅಣ್ಣ ತಂಗಿ ಥರ ಎಲ್ಲರನ್ನೂ ಬಿಟ್ಟು ಬೇರೆಯವ್ರ ಜೊತೆಗೆ ಬೇರೆ ಮನೆಗೆ ಹೋಗಿ ಜೀವನ ಮಾಡಬೇಕಲ್ಲ. ಎಷ್ಟು ಕಷ್ಟ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಹೆಣ್ಮಕ್ಳಾಗಿ ಹುಟ್ಟಿದ ಮೇಲೆ ಇದೆಲ್ಲ ಕಾಮನ್, ಎಲ್ಲರೂ ಮಾಡಲೇಬೇಕು. ಈ ಥರ ಅರಿಶಿನ ಎಲ್ಲ ಹಚ್ಚಿ ಎಲ್ಲ ಕಾರ್ಯಕ್ರಮ ಮುಗಿಸಿ ನೋಡ್ತಿರ್ಬೋದು. ಇವಾಗ ಹೆಣ್ಣನ್ನು ಗಂಡನ ಮನೆಗೆ ಕಳಿಸ್ಕೊಡೋದು ನಾವು. ನಾಳೆ ಮದುವೆ ಇದೆ ಅಂದರೆ ಇವತ್ತಿನ ಹಿಂದಿನ ದಿನವೇ ಅರಿಶಿನವನ್ನು ಹಚ್ಚಿ ಮನೆಯಲ್ಲಿ ಎಲ್ಲರೂ ಕೂಡಿ ಅವಳಿಗೆ ಆಶೀರ್ವಾದವನ್ನು ಮಾಡಿ ದೇವಸ್ಥಾನಕ್ಕೆ ಹೋಗಿ ಎಲ್ಲರನ್ನು ನಾವು ಕಳಿಸ್ಕೊಡ್ತಾ ಇದ್ದೀವಿ. ಯಾಕೆಂದರೆ ನಮ್ಮ ಕಡೆ ಏನು ಪದ್ಧತಿ ಅಂತಂದರೆ ನಾಳೆ ಮದುವೆ ಇದೆ ಅಂದರೆ ಹಿಂದಿನ ದಿನವೇ ನಾವು ಹೆಣ್ಣಿಗೆ ಅರಿಶಿನವನ್ನು ಹಚ್ಚಿ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತೀವಿ. ಮನೇಲಿ ಫಂಕ್ಷನ್ ಥರ ಮಾಡ್ತೀವಿ. ಮಾಡಿಬಿಟ್ಟು ಎಲ್ಲ ಹಿರಿಯರು ಗುರಿಯರು ಎಲ್ಲರ ಆಶೀರ್ವಾದವನ್ನು ಪಡ್ಕೊಂಡು ಅವಳನ್ನು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಲ್ಲೆಲ್ಲ ನಮಸ್ಕಾರ ಮಾಡಿಸಿ ಪೂಜೆ ಮಾಡಿಸಿ ಹೆಣ್ಣನ್ನು ನಾವು ಕರ್ಕೊಂಡೋಗಿ ಗಂಡನ ಮನೆಗೆ ಬಿಟ್ಬಿಟ್ಟು ಬರ್ತಾರೆ. ಅದೇ ರೀತಿ ನಾವು ಬೆಳಗ್ಗೆ ಅವಳನ್ನು ಕಳಿಸಿಕೊಟ್ಟ ಮೇಲೆ ನಾವು ಇಲ್ಲಿ ನಮ್ಮ ಮನೆಯಿಂದ ನೀವು ನೋಡ್ತಿರ್ಬೋದು, ನಾವು ರೆಡಿಯಾಗಿ ಎಲ್ಲರೂ ಕೂಡ ಮದುವೆಗೆ ಹೋಗ್ತಾ ಇದ್ದೀವಿ. ಯಾಕೆಂದರೆ ಹೆಣ್ಣಿನ ಜೊತೆ 4 ಜನ ನಮಗೆ ಹೋಗಿದ್ರು. ಎಲ್ಲರೂ ಹೋಗೋಕ್ಕಾಗಲ್ಲ. ಯಾಕೆಂದರೆ ಸಿಂಪಲ್ಲಾಗಿ 4 ಜನ ಅಷ್ಟೇ ಹೆಣ್ಣಿನ ಜೊತೆ ಹೋಗೋದು, ಎಲ್ಲರೂ ಹೋಗಲ್ಲ. ಹಾಗಾಗಿ 4 ಜನನ ಹೆಣ್ಣಿನ ಜೊತೆ ಕಳಿಸ್ಕೊಟ್ಟಿದ್ವಿ. ನಾವು ನೆಕ್ಸ್ಟು ಬೆಳಗ್ಗೆ ರೆಡಿ ಆಗಿಬಿಟ್ಟು ನೋಡ್ತಿರ್ಬೋದು. ನೋಡಿ, ನನ್ನ ಸೀರೆ, ನನ್ನ ಬ್ಲೌಸ್ ಡಿಸೈನ್ ಯಾರಿಗಿಷ್ಟ ಆಯಿತು ಕಮೆಂಟ್ ಮಾಡಿ. ಈ ಥರ ನಾನು ಸ್ಯಾರಿ ಉಟ್ಕೊಂಡಿದ್ದೀನಿ. ನಾವು ರೆಡಿಯಾಗಿಬಿಟ್ಟು ಹಾಗೆ ಎಲ್ಲರೂ, ನನ್ನ ಮಗಳು ಕೂಡ ಅಲ್ಲೇ ಒಂಥರ ವಾಕ್ ಮಾಡಿದ್ಲು. ಅವಳು ಈ ಥರ ಸ್ಟೈಲಾಗಿ ನಡ್ಕೊಂಬಂದ್ಲು. ನಾವು ಬಸ್ ಮಾಡಿದ್ರು. ಹಾಗಾಗಿ ಆ ಬಸ್ಸಲ್ಲಿ ಎಲ್ಲರೂ ಕೂಡ ಹೋಗ್ತಾ ಇದ್ವಿ. ತುಂಬ ಖುಷಿಯಾಯಿತು, ತುಂಬ ಎಂಜಾಯ್ ಮಾಡಿದ್ವಿ. ಮಕ್ಕಳೆಲ್ಲ ಹಿಂದ್ಗಡೆ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು, ತುಂಬ ಖುಷಿ ಪಡ್ತಾಯಿದ್ರು. ನಾವು ಫ್ಯಾಮಿಲಿ ಎಲ್ಲ ನಮ್ಮದು ದೊಡ್ಡ ಫ್ಯಾಮಿಲಿ. ಹಾಗಾಗಿ ನಾವು ತುಂಬ ಜನ ಇರೋದ್ರಿಂದ ನಾವು ಬಸ್ಸು ಕೂಡ ಮಾಡಿಸಿದ್ವಿ. ನೋಡ್ತಿರ್ಬೋದು ಮಕ್ಕಳೆಲ್ಲ ಎಷ್ಟು ಎಂಜಾಯ್ ಮಾಡ್ತಾಯಿದ್ರೆ ಹಿಂದೆ ಎಲ್ಲ ಡ್ಯಾನ್ಸ್ ಮಾಡಿಕೊಂಡು. ಬಸ್ ಮಾಡಿಸಿರೋದ್ರಿಂದ ಬಸ್ಸಲ್ಲೇ ಎಲ್ಲರೂ ಹೋದ್ವಿ. ನಾವಿಲ್ಲಿ ಇವಾಗ ಮದುವೆ ಹುಡುಗನ ಮನೆಗೆ ಬಂದಿದ್ದೀವಿ. ಎಲ್ಲ ಮದುವೆ ಪ್ರಿಪ್ರೇಷನ್ ಅವರು ಕೂಡ ಎಲ್ಲ ಕೆಳಗಡೆ ಎಲ್ಲ ಮಾಡ್ಕೊತಾಯಿದ್ರು. ನಾವು ಒಂದು 10 ಗಂಟೆ ಹೀಗೆಲ್ಲ ಬಂದುಬಿಟ್ವಿ. ಬೆಳಗ್ಗೆ ಎಲ್ಲ ಶಾಸ್ತ್ರ ಇರುತ್ತೆ, ತಾಳಿ ಕಟ್ಟೋದಾಗಿರ್ಬೋದು, ದಾರೆ ಎರೆಯೋದು, ಈ ಥರ ಎಲ್ಲ ಫಂಕ್ಷನ್ ಇರುತ್ತೆ ಅಂತ ಬಂದ್ವಿ. ಆದರೆ ಅವರು ಬೇಗನೆ ಟೈಮ್ ಇರೋದ್ರಿಂದ ಅದು ನಾವು ಬರೋಷ್ಟರಲ್ಲಿ ಮುಗಿಸ್ಬಿಟ್ಟಿದ್ರು, ಅದು ಆಗೋಗಿತ್ತು. ನಾವು ಸರಿ ಇನ್ನೇನು ಆಯ್ತಲ್ಲ ಅಂದ್ಬಿಟ್ಟು ನಾವು ಇಲ್ಲಿ ಟೆರಸ್ ಮೇಲೆ, ಅವರು ಮನೆ ಟೆರಸ್ ಮೇಲೆ ಬಂದಿದ್ವಿ. ಇಲ್ಲೆಲ್ಲ ಸುತ್ತಮುತ್ತ ತುಂಬ ಚೆನ್ನಾಗಿತ್ತು. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಪ್ಲೇಸ್ ಎಲ್ಲ. ಈ ಥರ ನಮ್ಮ ಮಲೆನಾಡು ಸೈಡ್ ಇದೇ ಥರ ಇರುತ್ತೆ ಫ್ರೆಂಡ್ಸ್. ಈ ಥರ ಮನೆ ಹಿಂದೆ ಎಲ್ಲ ತೋಟ, ಹಾಗೆ ಬೆಟ್ಟ ಗುಡ್ಡ, ಈ ಥರ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ವ್ಯೂಸ್ ನೋಡ್ತಿರ್ಬೋದು ನೀವು. ಹಿಂದ್ಗಡೆ ಎಲ್ಲ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಇವಾಗ ನಾವು ಅಲ್ಲಿ ನೋಡಿಬಿಟ್ಟು ಇವಾಗ ಕೆಳಗಡೆ ಬಂದ್ವಿ. ನೋಡ್ತಿರ್ಬೋದು ನೀವು, ಮದುವೆಯದು ಎಲ್ಲ ರೆಡಿಯಾಗಿದೆ.
ಎಲ್ಲರೂ ಕೂಡ ಬಂದಿದ್ದಾರೆ ರಿಲೇಟಿವ್ಸು. ಏನು ಅಂದರೆ ಇಲ್ಲಿ 2 ಮದುವೆ ಅಂದರೆ ಅಣ್ಣ ತಮ್ಮ 2 ಮದುವೆ ಆಗಿರೋದ್ರಿಂದ ತುಂಬ ಜನ, ತುಂಬ ಫ್ಯಾಮಿಲೀಸ್ ಇತ್ತು. ನೋಡ್ತಿರ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂದರೆ, ಯಾಕೆಂದರೆ 2 ಮದುವೆ ಅಲ್ವಾ ಅಣ್ಣ ತಮ್ಮಂದು, ಹಾಗಾಗಿ ತುಂಬ ಜನ ಇದ್ದರು. ನಾವು ಕೂಡ ಇಲ್ಲಿ ಸೈಡಿಗೆ ಕೂತ್ಕೊಂಡಿದ್ವಿ. ಮದುವೆ ಅಂತೂ ತುಂಬ ಚೆನ್ನಾಗಾಯಿತು, ತುಂಬ ಗ್ರ್ಯಾಂಡಾಗಾಯಿತು. ನಾವು ನಮ್ಮ ಚಿಕ್ಕಮ್ಮ ಹಾಗೆ ನಮ್ಮ ತಂಗಿ ಎಲ್ಲರೂ ನಾವು ಜೊತೆಗೆ ಇದ್ವಿ. ಇಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಅಲ್ಲೆಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು, ತುಂಬ ಸಖತ್ತಾಗಿತ್ತು. ನೋಡ್ತಿರ್ಬೋದು ನೀವು. ತೋರಿಸ್ತೀನಿ ಒಂದು ನಿಮಿಷ ನಿಮಗೆ. ನೋಡಿ ಮದುಮಕ್ಕಳು ಕೂಡ ಈ ಥರ ಎಲ್ಲ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಫೋಟೋ ತೊಗೊಂಡಿದ್ದೀನಿ. ನೆಕ್ಸ್ಟ್ ಡೇ ನಾವು ಮದುವೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಫ್ರೆಂಡ್ಸ್. ಇದು ನೋಡ್ತಿರ್ಬೋದು ನೆಕ್ಸ್ಟ್ ಡೇ ಇದು ನಂದು. ನಾನು 2 ದಿನದ್ದು ಸೇರಿಸಿ ವ್ಲಾಗ್ ಹಾಕಿದ್ದೀನಿ ವಿಡಿಯೋ ಮಾಡಿ. ಇದು ನೆಕ್ಸ್ಟ್ ಡೇ ನಾವಲ್ಲಿ ಮದುವೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಇವಾಗ ಹುಡುಗನ ಮನೇಲಿ ಮದುವೆ ಆಗಿರುತ್ತಲ್ವ, ನಮ್ಮ ಕಡೆ ರಿಸೆಪ್ಷನ್ ಏನಂತಂದರೆ ನೆಕ್ಸ್ಟ್ ಡೇ ಇರುತ್ತೆ. ಹುಡುಗನ ಮನೆಯಲ್ಲಿ ಮದುವೆ ಆಗಿ ನೆಕ್ಸ್ಟ್ ಡೇ ಹೆಣ್ಣಿನ ಮನೆ ಕಡೆಯವರು ಅವ್ರು ಫಂಕ್ಷನ್ ಮಾಡ್ತಾರೆ. ಹಾಗಾಗಿ ನಾವು ಅವತ್ತು ಸಾಯಂಕಾಲ ಮದುವೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ನೋಡ್ತಿರ್ಬೋದು ನೀವು, ನಾನು ಈ ಥರ ರೆಡಿ ಆಗಿಬಿಟ್ಟು ಮತ್ತು ನಾವು ಹೆಣ್ಣಿನ ಮನೆ ಅಂದರೆ ನಮ್ಮ ಮನೆಯಿಂದ ಸ್ವಲ್ಪ ದೂರ ಇದೆ ನಮ್ಮ ದೊಡ್ಡಪ್ಪನ ಮನೆ, ಹಾಗಾಗಿ ನಾವು ಅಲ್ಲಿಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಯಾಕೆಂದರೆ ಅಲ್ಲಿ ಇವಾಗ ಮದುಮಕ್ಕಳು ಬರ್ತಾರೆ ಮದುವೆ ಆಗಿರೋರು. ಅದಕ್ಕೆ ನಾವು ನೋಡಿ ಫಂಕ್ಷನ್ ಎಲ್ಲ ಅಲ್ಲೆಲ್ಲ ಚೆನ್ನಾಗಿರುತ್ತೆ ಅಂತ ನೋಡುತ್ತಿರ್ಬೋದು ನೀವು. ನಾವು ಎಲ್ಲರೂ ಕೂಡ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಮ್ಮ ದೊಡ್ಡಪ್ಪನ ಮಕ್ಕಳು, ನಮ್ಮ ಚಿಕ್ಕಪ್ಪನ ಮಕ್ಕಳು, ಹಾಗೆ ನಮ್ಮ ಅಮ್ಮ ಎಲ್ಲರೂ ಕೂಡ ನಾವು ರೆಡಿಯಾಗಿ ಹೋಗ್ತಾ ಇದ್ದೀವಿ ರೋಡಲ್ಲಿ. ಯಾಕೆಂದರೆ ಅವ್ರ ಮನೆ ಸ್ವಲ್ಪ ದೂರ ಇದೆ ನಮ್ಮ ಮನೆಯಿಂದ, ಹಾಗಾಗಿ ನಾವು ಇವಾಗ ಇಲ್ಲಿಂದ ರೆಡಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ದೂರ ಏನಿಲ್ಲ, ಸ್ವಲ್ಪ ದೂರ ಇದೆ. ಯಾಕೆಂದರೆ ಅವ್ರ ಮನೆಯೂ ನಮ್ಮ ಮನೆ ಹತ್ರನೇ ಇತ್ತು, ಆದರೆ ಅವರು ಮನೆ ಚಿಕ್ಕದಿದೆ ಅಂತ ಸ್ವಲ್ಪ ದೂರ ಹೋಗ್ಬಿಟ್ಟು ದೊಡ್ಡ ಮನೆ ಕಟ್ಕೊಂಡಿದ್ದಾರೆ. ಹಾಗಾಗಿ ನಾವು ಇಲ್ಲಿಂದ ರೆಡಿಯಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟು ಏನಂದರೆ ಫ್ರೆಂಡ್ಸ್ ನೋಡಿ, ಯಾರಿಗೆಲ್ಲ ಇಷ್ಟ ಆಯಿತು ನಂದು ಯೆಲ್ಲೋ ಕಲರ್ ಸ್ಯಾರಿ ಹಾಗೆ ಬ್ಲೌಸ್ ಡಿಸೈನು ಕಮೆಂಟ್ ಮಾಡಿ. ನಿಮ್ಮ ಊರ ಕಡೆ ಎಲ್ಲ ನೀವು ಯಾವ ಥರ ಮದುವೆ ಎಲ್ಲ ಮಾಡ್ತೀರಾ, ಹೇಗೆಲ್ಲ ಪ್ರಿಪ್ರೇಷನ್ ಇರುತ್ತೆ, ಯಾವ ಥರ ಎಲ್ಲ ರೆಡಿ ಆಗ್ತೀರಾ ಕಮೆಂಟ್ ಮಾಡಿ ನನಗೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸ್ವಲ್ಪ ವಿಡಿಯೋ ಪ್ರಾಬ್ಲಮ್ ಆಗಿದೆ, ಸ್ವಲ್ಪ ಅಲ್ಲೆಲ್ಲಿ ಸ್ಟಕ್ ಆಗ್ತಾಯಿದೆ, ಯಾರು ಬೇಜಾರು ಮಾಡ್ಕೋಬೇಡಿ. ನೋಡ್ತಿರ್ಬೋದು ನೀವು, ಇದು ನಮ್ಮೂರು, ನಮ್ಮ ಹಳ್ಳಿ. ತುಂಬ ಖುಷಿ ಆಗುತ್ತೆ ನಮಗೆ ಊರಿಗೆ, ಹಳ್ಳಿಗೆ ಹೋಗೋದಕ್ಕೆ. ಇವಾಗ ನೋಡಿ ನಾವು ನಮ್ಮ ದೊಡ್ಡಪ್ಪನ ಮನೆಗೆ ಬಂದ್ವಿ. ನಾವು ಬಂದು ಒಂದು 10 ನಿಮಿಷಕ್ಕೆ ಮದುಮಕ್ಕಳು ಕೂಡ ಬಂದರು. ಅವರು ಅಲ್ಲಿ ನೋಡ್ತಿರ್ಬೋದು ನೀವು, ನಮ್ಮ ಕಡೆ ಸೈಡ್ ಬಂದ ತಕ್ಷಣ ಈ ಥರ ಆರತಿಯನ್ನು ಮಾಡ್ತಾರೆ. ಆರತಿ ಎಲ್ಲ ಮಾಡಿಬಿಟ್ಟು ಒಳಗಡೆ ಕರ್ಕೊತಾರೆ. ಈ ಥರ ನೆಕ್ಸ್ಟ್ ಆರತಿ ಮಾಡಿ ಮುಗಿಸಿದ ತಕ್ಷಣ ಗಂಡು ಹೆಣ್ಣನ್ನು ಒಳಗಡೆ ಕರ್ಕೊತಾರೆ. ಇವಾಗ ಅದೆಲ್ಲ ಮುಗಿಸಿ ಅದಾದಮೇಲೆ ನಮಗೆ ಊಟಕ್ಕೆಲ್ಲ ಮಾಡಿದ್ರು. ನಾವು ಸರಿ ಊಟ ಮಾಡ್ಕೊಂಬಿಡೋಣ ಅಂತ ನಾವು ಊಟ ಮಾಡ್ತಾಯಿದ್ವಿ. ಊಟಕ್ಕೆ ನೀವು ನೋಡ್ತಿರ್ಬೋದು ಚಿತ್ರಾನ್ನ, ಬೂಂದಿ ಮತ್ತು ರೊಟ್ಟಿ ಮತ್ತು ಬದನೆಕಾಯಿ ಪಲ್ಯ, ಹಾಗೆ ಬಾದುಷಾ, ಹೆಸರು ಕಾಳು ಪಲ್ಯ, ಈ ಥರ ಎಲ್ಲ ವೆರೈಟಿ ಅಡುಗೆ ಎಲ್ಲ ಮಾಡಿಸಿದ್ರು. ಲಾಸ್ಟ್ ಅನ್ನ ಸಾಂಬಾರು. ಊಟ ಎಲ್ಲ ಮುಗಿಸ್ಕೊಂಡು ನಂತರ ಅಲ್ಲಿ ಫೋಟೋಶೂಟ್ ಎಲ್ಲ ನಡೀತಾಯಿತ್ತು. ನಾವು ಕೂಡ ಎಲ್ಲ ಫ್ಯಾಮಿಲಿ, ನಮ್ಮ ಅಪ್ಪ ಅಮ್ಮ ಹಾಗೆ ತಂಗಿ, ನಮ್ಮ ಫ್ಯಾಮಿಲಿ, ನನ್ನ ಮಗ ಮಗಳು ಎಲ್ಲರೂ ಕೂಡ ನಮ್ಮ ಫ್ಯಾಮಿಲಿ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಹಾಗೆ ನಾನು ಕೂಡ ಫೋಟೋನ ತೆಗೆಸ್ಕೊಂಡ್ಬಿಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿದ್ವಿ. ಲಾಸ್ಟಲ್ಲಿ ನಾವೆಲ್ಲ ಫ್ಯಾಮಿಲಿ ಕೂಡ ಫೋಟೋ ತೆಗೆಸ್ಕೊಂಡು ಅದೊಂದು ತುಂಬ ನೆನಪುಳಿಯುವಂಥದ್ದೊಂದು ಸೀನು ಅಂತ ಹೇಳ್ಬೋದು. ಎಲ್ಲ ಮದುವೆ ಎಲ್ಲ ತುಂಬ ಚೆನ್ನಾಗಾಯಿತು, ಗ್ರ್ಯಾಂಡಾಗಾಯಿತು. ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.